ಏನಪ್ಪ ನೀನು ಮನೆಗೆ ಬರೋದಿಲ್ಲ ನಾ ಹೊಲ್ದಾಗೆ ಇರ್ತೀನಿ ನೋಡಿ ಫ್ರೆಂಡ್ಸ ಹೆಂಗದೀರಿ ಆರಾಮದಿರೇನ್ರಿ. ನಾನು ನೋಡ್ರಿ ಸಿಟಿಯಾಗ ಇರ್ತೇನೆ ರೀ, ಅಲ್ಲೇ ನೌಕರಿ ಮಾಡ್ತೀನಿ. ಇವ್ರು ನಮ್ಮ ತಂದೆ ಯಾರ ಇಲ್ಲೇ ಹೊಲ್ದಾಗ ಅದಾರಂತ ನಾನು ನಿನ್ನೆ ಊರಿಗೆ ಬಂದೇನಿ, ಅವ್ರನ್ನ ಮಾತಾಡ್ಸಕ್ಕೆ ಬಂದೇನಿ ರೀ. ಹಂಗೆ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿಕೊಂಡು ಕಮೆಂಟ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ. ಥ್ಯಾಂಕ್ ಯು. ಇಲ್ಲೋಪ ಬಂದಿರ್ತೇನೆ ಊರಿಗೆ. ನಾ ಅಲ್ಲಾರ ಏನು ಮಾಡೋದು ಏನೈತಿ, ಇಲ್ಲೇ ಹೊಲದಾಗ ನೋಡಿ ದನಗಳು ಮೇಯಿಸ್ಕೊಂತ ಹೊಲದ ಮುಂದೆ ಇರ್ತೇನೆ. ಅಜ್ಗ ಅಲ್ಲಿ ಹಂಗೆ ಅಲ್ಲಾರ ಏನು ಮಾಡೋದೈತಿಪ್ಪ. ನಾನು ಹಂಗಲ್ಪ ಫೋನ್ ಮಾಡಿದ್ನಲ್ಪ, ನಾ ಬರ್ತೇನಂತಂದು ನಿನ್ನೆ ಬಂದೇನಿ. ಹೆಂಗೆ ಆರಾಮದಿ ಏನ ಬೇಷದಿ ಇಲ್ಲ? ಹೆಂಗಪ್ಪ ನೀವು ಆರಾಮದೀರಿ? ಯಾರ್ಯಾರು ಬಂದಿರಿ? ನಿನ್ನ ಹೆಂಡತಿ ಮಕ್ಕಳು ಕರ್ಕೊಂಬಂದಿ ಅನ್ಪ? ಅವ್ರು ಹೆಂಗೆ ಅದಾರ? ಬೇಷ್ ಅದಾರ? ಆರಾಮದಾರ? ಹುಡುಗರು ಕರ್ಕೊಂಬರ್ಬೇಕಿಲ್ಲ ನೀನು ಕೂಡ? ಬರ್ತಿದ್ವು ಅಟ ಹೊಲ ನೋಡ್ತಿದ್ವು. ಇಲ್ಪ ಅವಕ್ಕೆ ಅಲ್ಲಿ ವಾತಾವರಣಕ್ಕೆ ಇಲ್ಲಿ ವಾತಾವರಣಕ್ಕೆ ಇದಾಗೋದಿಲ್ಲಲ್ಲ. ಯಾಕೆ ಇದನ್ನು ಮಾಡತ್ರ ಹಂಗೆ ನಾನು ಹೋಗಿ ಬಂದ್ರಾತಂತ ಬನ್ನಿಪ್ಪ. ನೀವು ಮನ್ಯಾಗಿರ್ಬೇಕಿಲ್ಲೋಪ್ಪ, ಇಲ್ಲೇ ಉಳಿದು ಬಿಟ್ಟಿಯಲ್ಲ ತಂಡಿ ದಿನ ಮನ್ಯಾಗಿರ್ಬೇಕಿಲ್ಲ. ನಾನು ಏನು ಮಾಡೋದಿಲ್ಪ, ನೀಗ್ದಟ್ಟು ಹೊಲ್ದಾಗ ಉದ್ಯೋಗ ಮಾಡ್ತೇನೆ, ದನಕರ ಮೇಯಿಸ್ಕೊಂಡು. ಮತ್ತು ಅಲ್ಲ ಮರಯ್ಯ ನಾ ಏನು ತರಾವಲ್ಲ ಬರಾವಲ್ಲ ಕೊಡಾವಲ್ಲ, ಏನೋ ನೀಗ್ದಟ್ಟು ಉದ್ಯೋಗ ಮಾಡ್ಕೊಂಡು ಅದೇನು ಇಲ್ಲೇ. ಅವರು ಬಂದಿರ್ತಾರೆ, ಬಂದ್ರಂದ್ರೆ ಎಲ್ಲ ಸಕ್ಕರೆ ಚಹಾ ಪುಡಿ ಎಲ್ಲ ಹಿಂಗೆ ಹಣ್ಣು ಹಂಪ್ಲ ಅದು ತಂದಿರ್ತಾರೆ. ರೊಟ್ಟಿಗನ್ನು ಕಟ್ಕೊಂಡು ಬಂದಿರ್ತಾರೆ. ನಾವು ಸಿದ್ದಪ್ಪ ಹುಡುಗರು ಬರ್ತಾವೆ, ಮತ್ತು ಗಿರ್ಜಾವು ಬಂದಿರ್ತಾಳೆ. ಹೊಲ್ದಾಗ ಏನಾರ ಇತ್ತಂದ್ರೆ ಟ್ಯಾಕ್ಟರ್ ತೊಗೊಂಡು 4 ಮಗಳಿನ ಕರ್ಕೊಂಡು ಊರಾಗಿಂದ ಬಂದಿರ್ತಾರೆ ಅವರು. ಒಂದು 4 ದಿನ ಊರಿಗೆ ಹೋಗುಂಬ, ಆರಾಮಿದ್ದು ಬರುವಂತೆ. ನಿಂಗೊಸ ಖರ್ಚಿಗೆ ರೊಕ್ಕ ಕೊಡಿಲ್ಲ ಹಂಗಾರ ನಿನಗೆ? ಬ್ಯಾಡ ಮಾರಾಯ, ನನ್ನ ಏನು ಖರ್ಚು ಅಟ ಎಲೆ ಅಡಿಕೆ. ಅವರಂತೂ ಎಲ್ಲ ಸಕ್ಕರೆ ಚಾಪಡಿ ಎಲ್ಲ ತರ್ತಾರೆ, ಏನು ಅಟ ಎಲೆ ಅಡಿಕೆಲ್ಲ. ಮತ್ತು ನಿನಗೆ ನಾನು ಅರ್ಬಿ ತಂದೇನಪ್ಪ, ಒಂದೆರಡು ಕಾಟನ್ ದೋತ್ರನ ಶರ್ಟ್ ಇವು ವಸ್ತ್ರಗಳು ಅದು ತಂದೇನಿ. ಮತ್ತು ಇವನ್ನ ಮ್ಯಾಲಿನ ಅಂಗಿವು ಅರ್ಬಿಗಳು ತಂದೇನಿ. ಹೊಲ್ಸಸ್ಗೋ ಚೆಂದಾಗಿ ಹಾಕೋ ಅರ್ಬಿ ತಂದಿಯಾ ಮಾರಾಯ? ಆ ಸಲ ತಂದದ್ದು ಹೊಲ್ಯಾಕೆ ಹಾಕಿದ್ವು, ಇನ್ನೂ ತಂದಿಲ್ಲ ಮಾರಾಯ ನಾನು. ಇವು ಇನ್ನೂ ಗಟ್ಟಿ ಅದಾವು, ಹೊಲ್ಯಾಕೆ ಹಾಕ್ದೇವು ಮರಬ್ದಾಗ ರುಸ್ತುಮ್ನಂತೆಲ್ಲ ಹಂಗೆ ಅದಾವ ಅರಿವಿ. ಅವ್ನು ಇಸ್ಕೊಂಡು ಬಂದಿಲ್ಲ. ಇವು ಅರಿವಿ ಗಟ್ಟಿದ್ದದಕ್ಕೆ ನಾವು ನಂತೆಲ್ಲ ಹೋಗೇ ಇಲ್ಲ. ನಾವು ಊರಿಗೆ ಹೋಗ್ಕೊಡ್ದ ಅವನ್ನ ನಿನ್ನ ಅರ್ಬಿ ಇಸ್ಕೊಂಬಂದು ಇಟ್ಟು ಹೊಕ್ಯನ್ ತಗೋರಪ್ಪ ಹಾಕುವಂತೆ. ತಗೋ ಹಿಡೀಲೆ ಇವಸ ರೊಕ್ಕ ತಗೋ, ನಿನ್ನ ಖರ್ಚಿಗೆ ಇಟ್ಕೋ. ಇವನ್ನ ತಗೋ ಹಿಡಿಪ ಯಪ್ಪ, ಇಲ್ಲೇ ಇವಸ್ ರೊಕ್ಕ ಇಟ್ಕೋ. ನಿನ್ನ ಖರ್ಚಿಗೆ ಅದು ಬರ್ತಾವ. ನನಗೆ ಅದಕ್ಕೆ ಬೇಕು ಬಿಡೋ ಮಾರಾಯ. ನೀನು ಸಿಟಿಯಾಗಿರಾವ, ಹೆಂಡ್ರು ಮಕ್ಕಳು ಕರ್ಕೊಂಡು ಬಾಡಿಗೆ ಮನೆಯಾಗಿರಾವ, ಎಲ್ಲ ಕೊಂಡು ತೊಗೊಳಾರ. ನಿಮ್ದು ದೊಡ್ಡ ಖರ್ಚು ಇರ್ತೈತಿ, ಇಟ್ಕೋ ಮಾರಾಯ. ನನಗೆ ಅದಕ್ಕೆ ಬೇಕಾ? ಆರಾಮ ಅದು ಇರ್ಲಿರೋದು ದವಾಖಾನಿಗೆ ತೋರಿಸ್ಕೊಳಕದು ಬ್ಯಾಡನಪ್ಪ. ತಗೋ ಇದೊಂದು ಛತ್ರಿ ಇಟ್ಕೋ ನೀನು ಅಂತೇಲೆ. ಯಾವಾಗಾರ ಮಳೆ ಪಳಿ ಬಂದ್ರದು ಇದನ್ನು ತೊಗೊಂಡ ತಲೆ ಮ್ಯಾಗ ಬೆಚ್ಚಗಕ್ಕತಿ ತೊಗೊಂಡು ಅಡ್ಡಾಡುವಂತೆ. ಅಲ್ಲೊಂದು ಬ್ಯಾಗ್ ಐತಲ್ಪ, ಆ ಬ್ಯಾಗಿನಂತಲ್ಲಿ ಒಂದು ರೇಡಿಯೋ ಇಟ್ಟನಿ. ಏನೋ ನಿನ್ನ ಟೈಮ್ ಪಾಸಿಗೆ ಕುಂತಾಗ ನಿಂತಾಗ ಹಾಡು ಕೇಳೋದ್ರಾಗ ರೇಡಿಯೋ ತಂದೆ ನೋಡಪ್ಪ ನಿನಗೊಂದು. ಮಾರಾಯ ಎಷ್ಟು ಜಾನಿ ತಂದಿಯಲ್ಲೋ ಮಾರಾಯ ನೀನು. ತಗೋಪ್ಪ ಇವನ್ನೆಲ್ಲ ಇಟ್ಕೋ. ಬಾ ಮನೆಗೆ ಹೋಗುಣ, ಇನ್ನೊಂದು ದಿನ ಬಾ ನಮ್ಮ ಕೂಡ ಮನೆಗೆ ಹೋಗುನು. ನಾವು ಅಲ್ಲಿ ಮಾರಾಯ ಇದಕ್ಕೆ ಗೋಧಿಗೆ ಎಣ್ಣೆ ಹೊಡಿತೇನೆ ಅಂದಾನವ ಸಿದ್ದಪ್ಪ. ಬಂದಂದ್ರೆ ಅವ ಎಣ್ಣೆ ಹೊಡಿವಲ್ಲಕ ಎಣ್ಣೆ ಹೊಡೋದು. ಮತ್ತು ನಿನ್ನೆನೆ ನೀರು ತಿರುಗಿ ಹೋಗಿದ್ದವ, ಮುಂಜಾನ್ಯಾಗ ಬಂದ್ ಮಾಡೇನಿ. ಯಾಕಂದ್ರೆ ಅದು ಅಲ್ಲಿ ಮಾಟ ಹೋಗಿತ್ತು ನೀರು ತುಂಬ ಹಾಸ್ಯಾನ. ನೀರು ಬಂದ್ ಮಾಡೇನಿ, ಇನ್ನು ಎಣ್ಣೆ ಹೊಡ್ಯಾಕ ಬರ್ತೇನೆ ಅಂದಾನ. ಅವು ಎಣ್ಣೆ ಹೊಡೆದ್ರು ಅದೇನು ಇಲ್ಲಿ ಬಿಡು. ಈಗ ಅಲ್ಲಿ ತೊಗೊಂಬರ ಹೋಗ್ನಿ. ಆರಾಮದಿಯಲ್ಲ ಒಟ್ಟು? ನಾ ಇಲ್ಲಿ ಬಂದು ಉಳ್ದಾನ ಸೇರ್ಕೊಂಡಾನಂದ್ರೆ ನಂಗೆ ಜೀವ ಹಳಾಳ ಅಂತಿಪ್ಪ ಮಾರಾಯ. ಮನೆಗೆ ಬರುವಲ್ಲ ಅಂದದಕ್ಕೆ ಏನಾಯ್ತು ಬಿಡೋ ಮಾರಾಯ. ತಾಳಿಗಿಡು ಸೋಳೆ ಮಕ್ಕಳು ವಾರೆ ಮಾಡಾಕ ನಾ ಮಾಡಿ ನೀ ಮಾಡಂತ ಬಡ್ದಾಡ್ತಿರ್ತಾರೆ. ಅದನ್ನೆಲ್ಲಿ ನೋಡ್ಕೊತ ಕುಂದ್ರೋದು ಕಣ್ಣೀಲೆ. ಅದಕ್ಕೆ ಅವ್ರು ದುಡ್ದಾರ ದುಡಿಯೋಲ್ರು, ಸಾಲಾರ ಆಗಲಿ ಗಳಿಕ್ಯಾರಾಗಲಿ ಎಲ್ಲ ಅವ್ರು ಕೂಡ ಇರ್ತೈತೆ ಅಂತ ನನಗೆ ಬಂದು ಇಲ್ಲಿ ಉಳ್ಕೊಂಡನು ಮಾರಾಯಣ. ಹಿಂಗನ ಮತ್ತು ನನಗೆ ಯಾವುದು ಗೊತ್ತಿಲ್ಲಪ್ಪ. ಏನು ನಿನಗೆಲ್ಲಿ ಹೇಳೋದು ಊರ ಮ್ಯಾಗ ಅಲ್ಲಿ ಇರಾವ ನೀನು.
ನೋಡಿ ಫ್ರೆಂಡ್ಸ, ನಮ್ಮ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಪೋರ್ಟ್ ಮೀ.